ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನ ಈ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟಾಗಿ ರಾತ್ರಿ ಉಳಿದಿರೋ ಅನ್ನದಿಂದ ಯಾವ ರೀತಿ ದೋಸೆಯನ್ನು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಗರಿಯಾಗಿ ಸಾಫ್ಟಾಗಿ ಬರುತ್ತೆ. ನೀವು ನಾರ್ಮಲಾಗಿ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಿರಲ್ಲ ದೋಸೆ, ಅದೇ ಥರನೇ ಚೆನ್ನಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ. ಬನ್ನಿ, ಈಗ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬನ್ನಿ, ಈಗ ಇಷ್ಟು ಗರಿಯಾದ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಮೆಜರ್ಮೆಂಟ್ನ ಇಟ್ಕೊಳ್ಳಿ, ಅಳತೆ ಕರೆಕ್ಟಾಗಿ ಬರುತ್ತೆ. ಮತ್ತೊಂದು ಕಪ್ ಅಳತೆಯಲ್ಲಿ ನಾನು 1 ಕಪ್ದು ರವೆಯನ್ನು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಇರೋ ರವೆನೂ ತೊಗೋಬೋದು ಅಥವಾ ಚಿರೋಟಿ ರವೆನೂ ತೊಗೊಬೋದು. ಅದೇ ಕಪ್ ಅಳತೆಯಲ್ಲಿ 1/4 ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ತೊಗೊಂಡ್ರೆ ಮೊದಲಿಗೆ ಈ ಥರ ರುಬ್ಕೊಳ್ಳೋದೇನು ಬೇಡ. ನಾನು ಮೀಡಿಯಮ್ ಸೈಜ್ ರವೆಯನ್ನು ತೊಗೊಂಡಿರೋದ್ರಿಂದ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಪೌಡ್ರ್ ಥರ ರುಬ್ಕೊಂಬರ್ತೀನಿ. ನೋಡಿ, ಇಷ್ಟ ಆದರೆ ಸಾಕು. ಚಿರೋಟಿ ರವೆ ಹಾಕಿದ್ರೆ ಡೈರೆಕ್ಟು ರುಬ್ಕೊಂಡ್ರೆ ಬರುತ್ತೆ. ಈಗ ನಾವೇನು ಅನ್ನವನ್ನು ತೊಗೊಂಡಿದ್ದೀನಲ್ಲ, ಅನ್ನವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು 1 ರೌಂಡ್ಗಾಗಲಿಲ್ಲ ಅಂದರೆ 2 ರೌಂಡ್ಗೆ ನೀವು ರುಬ್ಕೊಳ್ಳಿ. ಈಗ ಅದಕ್ಕೆ ನಾನು 3/4 ಬೌಲ್ನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಈಗ ಅದೇ ಬೌಲ್ಗೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಡು, ದೋಸೆ ಹಿಟ್ಟು ಯಾವ ರೀತಿ ಇರುತ್ತಲ್ಲ ಅದಕ್ಕೆ ನಾವು ರುಬ್ಕೋಬೇಕು. ತರಿಯಾಗಿರಬಾರ್ದು, ಅನ್ನ ಹಾಕಿರೋದ್ರಿಂದ ದಪ್ಪ ಇರಬಾರ್ದು. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಕರೆಕ್ಟಾಗಿ ನಮಗೆ ದೋಸೆ ಬರುತ್ತೆ. ಈಗ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಕನ್ಸಿಸ್ಟೆನ್ಸಿ 2 ರೌಂಡ್ ರುಬ್ತಾ ಇದ್ದೀನಿ. ಇಲ್ಲಿ 2 ಸಲ ರುಬ್ಬಿರೋದನ್ನು ನುಣ್ಣಿಗೆ ರುಬ್ಕೊಂಡು ನಾನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ನುಣ್ಣಿಗೆ ರುಬ್ಕೊಂಡಾಗಿದೆ. ಈಗ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ಉಪ್ಪನ್ನು ತೊಗೊಳ್ಳಿ, ದಪ್ಪ ಉಪ್ಪು ಹಾಕ್ಕೊಂಡ್ರೆ ಕರ್ಗೋದಿಲ್ಲ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಸೋಡಾವನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನಾವು ಇದನ್ನು ತೆಗೆದಿಡಬೇಕು. ಈಗ ಒಂದು 10 ನಿಮಿಷ ಆಗಿದೆ. ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ನಾನ್ ಸ್ಟಿಕ್ ತೊಗೊಂಡು, ತವ ಹೀಟಾಗಿರುತ್ತಲ್ಲ, ಸ್ವಲ್ಪ ನೀರು ಚಿಮ್ಕಿಸಿ ಈ ಥರ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ನೀವು ಹಾಕ್ಕೊಳ್ಳಿ. ಅಂದರೆ ದೋಸೆ ಕಿತ್ತೋಗಲ್ಲ. ಮೊದಲನೇದು ಕಿತ್ತೋಗುತ್ತೆ ದೋಸೆ, ಏನು ಮಾಡೋದು ಅಂತೀರಾ. ಈ ಥರ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಾನಿಲ್ಲೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅನ್ನದಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ನಿಧಾನವಾಗಿ ನಾವು ಈ ಥರ ಸ್ಕ್ರಬ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಈಗ ರಾತ್ರಿ ಅನ್ನ ಉಳಿದಿದೆ ತಿನ್ನಿ ಅಂತಂದರೆ ಮನೆಯಲ್ಲಿ ಯಾರೂ ಕೂಡ ಇಷ್ಟಪಡೋದಿಲ್ಲ. ಈ ಥರ ದೋಸೆ ಮಾಡಿಕೊಟ್ರೆ ಎಲ್ಲ ದೋಸೆನೂ ಖಾಲಿ ಮಾಡಿಬಿಡ್ತಾರೆ. ಹಾಗೆ ಮತ್ತೆ ಇದ್ರೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ರವೆ ಹಾಕ್ಕೊಂಡಿರೋದ್ರಿಂದ. ನೋಡಿ, ಈಗ ನಾನು ಎತ್ತಿ ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತಂದರೆ, ನೀವು ಇನ್ಮೇಲೆ ರೆಗ್ಯುಲರಾಗಿ ರಾತ್ರಿ ರೈಸ್ ಉಳಿದ್ರೆ ಈ ಥರ ನೀವು ಮಾಡ್ಕೊಳ್ತಾ ಇರ್ತೀರ, ಅಥವಾ ಬೆಳಗ್ಗೆ ರೈಸ್ ಉಳಿದ್ರೆ ನೀವು ಮಧ್ಯಾಹ್ನಕ್ಕೂ ಸಹ ಇದನ್ನು ಮಾಡ್ಕೊಬೋದು. ಮತ್ತೊಂದು ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಸ್ಪೆಷಲಾಗಿ ಏನಾದರೂ ನಾವು ಮಾಡಿಕೊಂಡಾಗ ಅನ್ನನೂ ವೇಸ್ಟ್ ಮಾಡೋದಿಲ್ಲ, ಹಾಗೆ ವೆರೈಟಿಯಾಗಿ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ನಾನು ಸ್ವಲ್ಪ ಇಲ್ಲಿ ಅನ್ನನ ಜಾಸ್ತಿ ತೊಗೊಂಡೆ, ಸೊ ಅದಕ್ಕೋಸ್ಕರ ನಾನು 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡೆ. ಆ ವಿಡಿಯೋ ಸ್ಕಿಪ್ ಆಗಿದೆ. ನೀವು 1 ಬೌಲ್ನ ಕನ್ಸಿಸ್ಟೆನ್ಸಿ ತೊಗೊಂಡ್ರೆ ಅದೇ ಬೌಲ್ ಅಳತೆಯಲ್ಲಿ ಎಲ್ಲ ಕರೆಕ್ಟಾಗಿ ತೊಗೊಂಡ್ರೆ ಏನೂ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ನಿಮಗೆ ಈ ಥರ ಬಳಿಯೋಕ್ಕೆ ಕಷ್ಟ ಆಯ್ತಂದರೆ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ, ಏನೂ ಆಗೋಲ್ಲ, ಮತ್ತಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 1 ಬೌಲ್ನಷ್ಟು ಅನ್ನ, 1 ಬೌಲ್ನಷ್ಟು ರವೆ, 1/4 ಬೌಲ್ನಷ್ಟು ಮೊಸರು, ಇಷ್ಟು ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ಹಂಗೂ ಬರಲಿಲ್ಲ ಅಂತಂದರೆ, ಅಕಸ್ಮಾತ್ ಮೊಸರೆಲ್ಲ ಹುಳಿ ಆಗಿದ್ದರೆ, ಆ ಥರ ಏನಾದ್ರು ಮಿಸ್ಟೇಕ್ ಆದರೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಏನೂ ಆಗೋದಿಲ್ಲ. ಎಷ್ಟು ಗರಿಯಾಗಿ ಬಂದಿದೆ ಅಂದರೆ, ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಾಫ್ಟಾಗೂ ಇದೆ, ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗೂ ಇದೆ, ಎಲ್ಲೂ ಕಿತ್ತೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ. ನೀವು ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಈ ಥರ ರಾತ್ರಿ ಉಳಿದ ಅನ್ನನ ನೀವು ವೇಸ್ಟ್ ಮಾಡೋದಿಲ್ಲ. ಈ ಥರ ವೆರೈಟಿಯಾಗಿ ಮಾಡ್ಕೊಂಡು ತಿಂತೀರಾ. ಹಾಗೆ ದೋಸೆ ತಿನ್ನಬೇಕು ಅನ್ನಿಸ್ದಾಗ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನಾವು ಹಿಂದಿನ ದಿನ ಪ್ರಿಪ್ರೇಷನ್ ಮಾಡೋದು ಬೇಕಾಗಿಲ್ಲ. ಪಟ್ ಅಂತ ನೀವು ದೋಸೆಯನ್ನು ಮಾಡ್ಕೊಂಬಿಡ್ಬೋದು. ಖಂಡಿತ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.